ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಹೆಂಗಿದ್ದೀರಾ? ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಪ್ಲೀಸ್ ನನ್ನ ಚಾನಲ್ ಯಾರು ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಂಗೆ ಶೇರ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ನನ್ನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಯಾವ ದೇವಸ್ಥಾನ ಅಂತ ಹೇಳ್ಬಿಟ್ಟು ನಿಮ್ಗೆ ಹೇಳ್ತೀನಿ ಮುಂದೆ. ನೋಡಿ, ನನ್ನ ಮಗ ಅಳ್ತಾ ಇದ್ದಾನೆ. ಏನಕ್ಕಂದರೆ ಮುಂದೆ ಕೂತ್ಕೋಬೇಕಂತೆ. ಹಿಂದೆ ಕೂತ್ಕೊಂತ ನಮ್ಮ ಮನೆಯವ್ರು ಹೇಳ್ತಿದ್ದಾರೆ ಕಂಫರ್ಟ್ ಆಗೋಲ್ಲ ಮುಂದೆ, ಹಾಗಾಗಿ ಹಿಂದೆ ಕೂತ್ಕೊ ಮಗ ಅಂತ ಹೇಳ್ತಿದ್ದಾರೆ. ಅವನಿಗೆ ಇಷ್ಟ ಆಗ್ತಾಯಿಲ್ಲ. ಹೈಟ್ ಇದ್ದಾನೆ, ಹಾಗಾಗಿ ಮುಂದೆ ಓಡ್ಸೋಕ್ಕೆ ಅವ್ರಿಗೆ ಕಂಫರ್ಟ್ ಆಗೋಲ್ಲ. ಹಂಗೆ ಕೋಪ ಮಾಡ್ಕೊಂಡ್ಬಿಟ್ಟು ಕೂರ್ತಾ ಇದ್ದಾನೆ. ಹಂಗೋ ಹೆಂಗೋ ಕೂತ್ಕೊಂಡ. ಬನ್ನಿ ಹೋಗೋಣ. ನಾನು ಈ ದೇವಸ್ಥಾನಕ್ಕೆ ಶ್ರಾವಣದಲ್ಲಿ ಹೋಗಬೇಕಾಗಿತ್ತು. ನನಗೆ ಹುಷಾರಿರಲಿಲ್ಲ ಅಂತ ಹೇಳ್ಬಿಟ್ಟು ನಾನು ಹೋಗೋಕ್ಕಾಗಿಲ್ಲ. ಹಾಗಾಗಿ ಇವತ್ತು ನಮ್ಮ ಮನೆಯವ್ರಿಗೆ ರಜೆ ಇತ್ತು ಅಂತ ಹೇಳ್ಬಿಟ್ಟು ಹೋಗೋಣ ಅಂದಿದ್ದಕ್ಕೆ ಸರಿ ನಡಿ ಅಂತ ಹೇಳ್ಬಿಟ್ಟು ಕರ್ಕೊಂಬಂದರು. ನನ್ನ ಫೇವ್ರೆಟ್ ದೇವರು ಬನಶಂಕರಿ ಅಮ್ಮ. ಈ ದೇವಸ್ಥಾನಕ್ಕೆ ಬಂದರೆ ತುಂಬ ನೆಮ್ಮದಿ, ಏನೋ ಒಂಥರ ಪಾಸಿಟಿವ್ ಎನರ್ಜಿ ಬಂದಂಗೆ ಆಗುತ್ತೆ. ಎಷ್ಟೇ ಬೇಜಾರಾಗಿದ್ರೂ ಇಲ್ಲಿ ಬಂದರೆ ಸಮಾಧಾನ. ನಾವು ಇಲ್ಲಿ ದೇವಸ್ಥಾನ ಒಂದು 12 ಗಂಟೆ ಆಗಿರಬೇಕು ಅನಿಸುತ್ತೆ. ಸ್ವಲ್ಪ ಲೇಟ್ ಆಯ್ತು ನಮ್ಗೆ ಬರೋಕ್ಕೆ. ನನ್ನ ಮಗನಿಗೆ ಏನಾಗಿತ್ತು, ಅಲ್ಲಿಂದ ಇನ್ನೂ ಕೋಪ ಮಾಡ್ಕೊಂಡಾಗಿದ್ದ. ಇಬ್ರಿಗೂ, ನನಗೆ ನಮ್ಮ ಮನೆಯವ್ರಿಗೆ ಇಬ್ರಿಗೂ ಮಾತಾಡ್ತಾ ಇರಲಿಲ್ಲ. ನಮ್ಮ ಮನೆಯವ್ರು ಏನಾಯಿತು ಮಗ ಬಾ ಅಂತ ನೈಸ್ ಮಾಡ್ತಾಯಿದ್ರು. ದೇವಸ್ಥಾನದಲ್ಲಿ ಗೊತ್ತಿಲ್ಲ, ನಾವೇ ಲೇಟ್ ಮಾಡಿದ್ದೆ ಅನಿಸುತ್ತೆ. ಔಟ್ ಸೈಡಿನ ಜನ ಅಷ್ಟೊಂದು ಇರಲಿಲ್ಲ. ಆಮೇಲೆ ಸಂಡೇ ಬೇರೆ ಅಲ್ಲ, ಇಲ್ಲ ಶುಕ್ರವಾರ ಮತ್ತು ಹುಣ್ಣಿಮೆ ಅಮಾವಾಸ್ಯೆಗೆಲ್ಲ ಜಾಸ್ತಿ ಜನ ಇರ್ತಾರೆ. ಇವತ್ತೇನು ಅಷ್ಟೊಂದು ಜನ ಇರಲಿಲ್ಲ. ದೀಪದ್ದೆಲ್ಲ ಇವಾಗ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಾಂದ್ರೆ ನಿಂಬೆಹಣ್ಣೆಲ್ಲ ತಂದು ಔಟ್ ಸೈಡೆಲ್ಲ ಫುಲ್ ಗಲೀಜು ಮಾಡ್ತಾಯಿದ್ರು. ಕಟ್ ಮಾಡಿ ನೀರೆಲ್ಲ, ನಿಂಬೆಹಣ್ಣಿನ ನೀರೆಲ್ಲ ಕಡೆ ಚೆಲ್ಲೋದು, ಅದೆಲ್ಲ ತುಂಬ ಗಲೀಜಿತ್ತು. ಇವಾಗ ತುಂಬ ಚೆನ್ನಾಗಿದೆ ದೇವಸ್ಥಾನ ನೀಟಾಗಿ. ಗರ್ಭಗುಡಿ ಒಳಗಡೆ ದೇವಸ್ಥಾನದ ಒಳಗಡೆ ವಿಡಿಯೋ ಫೋಟೋ ಎಲ್ಲ ಅಲೌಡ್ ಇಲ್ಲ. ಆದರೂ ಸ್ವಲ್ಪ ಮಾಡ್ಕೊತಾ ಇದ್ವಿ. ಈ ಕಡೆ ಸೈಡಿಗೆ ಇದ್ವಲ್ಲ, ಹಂಗಾಗಿ ಮಾಡಿದ್ವಿ. ಮುಂದೆ ಇದ್ದರೆ ಪೂಜೆಗಳೆಲ್ಲ ಇರ್ತಾರಲ್ಲ, ಹಂಗಾಗಿ ವೀಡಿಯೋ ಮಾಡೋಕ್ಕೆ ಬಿಡಲ್ಲ. ನನ್ನ ಮಗ ವೀಡಿಯೋ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದಾನೆ. ಅಷ್ಟೇ, ದೇವಸ್ಥಾನದೆಲ್ಲ ಆಚೆ ಬಂದುಬಿಟ್ವಿ. ಇಲ್ಲಿ ಶಾಕಾಂಬರಿ ದೇವಿ ಮತ್ತು ಬನಶಂಕರಿ ದೇವಿಗೆ ಪೂಜೆ ನಡೀತಾ ಇತ್ತು. ಇಲ್ಲಿ ನಮಸ್ಕಾರ ಮಾಡಿಕೊಂಡು ಮುಂದೆ ಹೋದ್ವಿ. ಇಲ್ಲಿ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದರು ಬನಶಂಕರಿ ಅಮ್ಮಂಗೆ. ಶುಕ್ರವಾರ ಅಮಾವಾಸ್ಯೆಗೆಲ್ಲ ಬಂದರೆ ಇಲ್ಲಿ ದೀಪ ಇಡೋಕ್ಕೆ ಜಾಗನೇ ಸಾಕಾಗಲ್ಲ. ಅಷ್ಟೊಂದು ಜನ ಇರ್ತಾರೆ, ಅಷ್ಟೊಂದು ರಶ್ ಇರುತ್ತೆ. ದೀಪಗಳೆಲ್ಲ ಇಟ್ಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡು, ನೋಡಿ ಜನ ಎಲ್ಲ ಎಷ್ಟು ಚೆನ್ನಾಗಿ ಕೂತಿದ್ದಾರೆ. ತಣ್ಣಗಿತ್ತವತ್ತು. ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ. ಆಮೇಲೆ ಅನ್ನದಾಸೋಹಕ್ಕೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇವಾಗ. ಮೊದಲ ದೇವಸ್ಥಾನ ಹಿಂದ್ಗಡೆ ಕೊಡ್ತಾಯಿದ್ರು, ಬಟ್ ಇವಾಗ ಸೈಡಿಗೆ ಮಾಡಿಬಿಟ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿನೂ ಅಷ್ಟೊಂದು ಔಟ್ ಸೈಡ್ ಅಷ್ಟೊಂದು ಜನ ಇರಲಿಲ್ಲ. ಇಲ್ಲಿನೂ ಬನ್ನಿ ಊಟಕ್ಕೆ ಹೋಗೋಣ. ನಾವು ಊಟಕ್ಕೆ ಹೋಗೋ ಟೈಮು ಅಂದರೆ 1:40 ಆಗಿತ್ತು.
ನಾನು ವಿಡಿಯೋ ಮಾಡ್ಕೊತಾ ಇದ್ದೆ. ಅವರು ಊಟ ಬಡಿಸೋರು ನೋಡಿಬಿಟ್ಟು ವಿಡಿಯೋ ಆಫ್ ಮಾಡಿ ಅಂತ ಹೇಳಿದ್ರು. ಹಾಗಾಗಿ ಇಲ್ಲಿಗೆ ನಾನು ಸ್ಟಾಪ್ ಮಾಡಿಬಿಟ್ಟೆ. ಊಟದಲ್ಲಿ ಊಟ ಕೊಡಬೇಕಾದ್ರೆ ಅಲ್ಲಿ ನನ್ನ ಮಗನಿಗೆ ಅನ್ನ ಸಾಂಬಾರು ಅಷ್ಟೇ ಕೊಡ್ತಾರೆ, ಪಾಯಸ ಕೊಡಲ್ಲ ಅಂತ ಅಂದ್ಕೊಂಡಿದ್ದ. ಬಟ್ ಪಾಯಸ ನೋಡಿಬಿಟ್ಟು ಆಮೇಲೆ ನನ್ನ ಮಗ ನಾನು ತಟ್ಟೆ ತೊಗೋಬೇಕತ್ತು ಅಂತ ಹೇಳ್ತಾ ಇದ್ದ. ಸರಿ ಇರಲಿ ಬಿಡಿದೆ, ಪಾಯಸ ತಿನ್ನು ಅಂತ ಹೇಳಿದೆ. ನಮ್ಮ ಮನೆಯವರು 2 ತುತ್ತು ತಿಂದರು. ಸಾಕು ನನಗೆ, ನಾನು ಮನೇಲೇ ಊಟ ಮಾಡಿ ಬಂದಿದ್ದೀನಲ್ಲ ಅಂತಂದರು. ನಾವು ಮನೇಲಿ ಊಟ ಮಾಡಿದ್ವಿ. ಬಟ್ ಪ್ರಸಾದ ಅಲ್ವಾ, ಹಂಗೆ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ಒಂದೇ ತಟ್ಟೆಲಿ ತೊಗೊಂಡ್ವಿ. ಇಲ್ಲಿ ದಾಸೋಹದಲ್ಲಿ ತುಂಬ ಜನ ಇದ್ದರು. ತುಂಬ ರಶ್ ಇತ್ತು. ಕೂರಕ್ಕಲ್ಲಿ ಜಾಗನೇ ಇರಲಿಲ್ಲ. ಹಾಗಾಗಿ ಮೆಟ್ಟ ಮೇಲೆ ಬಂದು ಕೂತಿದ್ವಿ ಒಂದು ಸೈಡ್ಗೆ. ನೋಡಿ ಎಷ್ಟು ಜನ ಇದ್ದಾರೆ ಅಂತ. ತುಂಬ ಜನ ಇದ್ದರು. ಎಲ್ಲ ಪ್ರಸಾದ ಎಲ್ಲ ತಗೊಂಡು ನಾವು ಬಿಟ್ವಿ. ಆಮೇಲೆ ನಮ್ಮ ಮನೆ ಹತ್ರ ಅಂದರೆ ನಮ್ಮ ಏರಿಯಾ ಹತ್ರ ಒಂದು ಮಾಲ್ ಆಗಿಬಿಟ್ಟಿದೆ. ಮಾಲ್ ಆಗಿದೆ, M5 ಮಾಲು. ಬರುವಾಗ ಅದು ನೋಡಿಬಿಟ್ಟು ಒಂದು ಸರಿ ಹೋಗೋಣ ಬಾ ಮಮ್ಮಿ ಅಂತ ನನ್ನ ಮಗ ಕರೆದ. ಸರಿ ಬಿಡು, ಮನೆಗೆ ಹೋಗಿ ಏನು ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ರೌಂಡ್ ಓಡಾಡ್ಕೊಂಡು ಬರೋಣ ಅಂಥೇಳಿ ಬಂದ್ವಿ. ನಮ್ಮ ಮನೆಯವರು ಸರಿ ನೀವು ಹೋಗಿ, ನಾನು ದೊಡ್ಡವನ್ನ ಕರ್ಕೊಂಬರ್ತೀನಿ ಮಗನ ಅಂತೇಳ್ಬಿಟ್ಟು ನಮ್ಮ ಮಾಲಲ್ಲಿ ಬಿಟ್ಬಿಟ್ಟು ಅವ್ರು ಹೋದರು. ನಾವೆಲ್ಲ ವೇಟ್ ಮಾಡಿಕೊಂಡು ಒಂದು ರೌಂಡು ಫುಲ್ ಸುತ್ತಾಡಿಕೊಂಡು ನಾವು ಎಲ್ಲೆಲ್ಲಿ ಹೋಗ್ತಾನೆ ಎಲ್ಲೆಲ್ಲಿ ನಡಿ ಅಂದ್ಕೊಂಡು ನೋಡ್ತಾಯಿದ್ವಿ ಏನಿದೆ ಏನಿಲ್ಲ ಅಂತ. ನಾವು ಮುಂಚೆ ಓಪನ್ ಆದಾಗ ಒಂದು ಸರಿ ಬಂದಿದ್ವಿ. ಆಮೇಲೆ ಏನು ನೋಡೋದು, ಸುಮ್ಮನೆ ನೋಡ್ಕೊಂಡು ಬರೋದೆಲ್ಲ ಬೇಡ ಅಂತ ಹೇಳ್ಬಿಟ್ಟು ಬಂದಿರಲಿಲ್ಲ. ಫುಲ್ ಚೇಂಜ್ ಆಗಿಬಿಟ್ಟಿದೆ ಇವಾಗ. ಅವಾಗೆಲ್ಲ ಅಂಗಡಿಗಳು, ಇಷ್ಟೊಂದು ಅಂಗಡಿಗಳು ಇರಲಿಲ್ಲ ಒಳಗಡೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾರ್ಯಾರು ಎಲೆಕ್ಟ್ರಾನಿಕ್ ಸಿಟಿ ಹತ್ತಿರ ಇದ್ದೀರಾ ಎಲ್ಲ ಒಂದ್ಸರಿ ನೋಡ್ಕೊಂಡು ಹೋಗಿ, ತುಂಬ ಚೆನ್ನಾಗಿದೆ. ಕಾಸ್ಮೆಟಿಕ್ಸು, ವಾಚು, ಜ್ಯುವೆಲರಿ, ಬಟ್ಟೆ, ಥಿಯೇಟ್ರು ಇನ್ನೂ ಜಾಸ್ತಿ ಇದೆ. ಮಕ್ಕಳಿಗೆಲ್ಲ ಗೇಮ್ಸ್ ಎಲ್ಲ ಇದ್ದಾವೆ. ಮಾಲಲ್ಲಿ ಬಟ್ಟೆ ನೋಡಿದ್ರಂತೂ ಫುಲ್ ಶಾಕು ಫ್ರೆಂಡ್ಸ್. ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮ್ಲಿಗೆ ಸುಮ್ಮನೆ ನೋಡ್ಕೊಂಡು ಹೋಗೋದು ಅಷ್ಟೇ. ಒಂದು ಗೌನ್ಗೆ 2,000, 3,000, 5,000 ಈ ಥರ ಇತ್ತು. ಇವಾಗ ನಮ್ಮ ಮನೆಯವ್ರು ಬರೋ ಗಂಟ ಟೈಮ್ ಪಾಸ್ ಮಾಡಬೇಕಲ್ಲ, ಸುಮ್ಮನೆ ಒಂದೊಂದು ಫ್ಲೋರಲ್ಲೆಲ್ಲ ನೋಡ್ಕೊಂಡು ಹೋಗ್ತಾಯಿದ್ವಿ. ನಾನು ಈ ಥರ ಲೇಡೀಸ್ ಡ್ರೆಸ್ ಹತ್ರ ಬಂದರೆ ಇವು ನೋಡಿದ್ರೆ ನಾವು ಜೇಂಟ್ಸ್ ಡ್ರೆಸ್ ಇದ್ದಾವಲ್ಲ ಅಲ್ಲಿ ಬಾ, ಅವೇನು ನೋಡ್ತೀಯ ಮಮ್ಮಿ ಅಂತ ಹೇಳ್ತಾಯಿದ್ದ. ಅವನು ಒಂದು ಕಡೆ, ನಾನು ಒಂದು ಕಡೆ. ನೋಡಿ ಈ ಡ್ರೆಸ್ಸು 500 ರೂಪಾಯಿ ಆದರೆ ಹೆಚ್ಚು, ಬಟ್ 999 ಹಾಕಿದ್ದಾರೆ. ಅದ್ರಲ್ಲಿ ಮತ್ತೆ ಆಫರ್ ಬೇರೆ ಅಂತೆ. ಇದು ಕಾಫಿ ಕುಡಿಯೋ ಮಗ್ಗು. ಒಂದು ಮಗ್ಗಿಗೆ 1000 ರೂಪೀಸ್. ನನ್ನ ಮಗ ಮುಟ್ಟಕ್ಕೆ ಹೋಗ್ತಾ ಇದ್ದ, ನನಗೆ ಭಯ ಆಗೋಯ್ತು, ಬೇಡ ಮುಟ್ಬೇಡ ಅಂತ ಹೇಳಿದೆ. ಆಮೇಲೆ ಲೆದರ್ ಬ್ಯಾಗ್ಸ್ ಎಲ್ಲ ಇತ್ತು ಫ್ರೆಂಡ್ಸ್, ತುಂಬ ಚೆನ್ನಾಗಿತ್ತು. ಏನು ಮಾಡೋದು, ನೋಡೋದು ಬರೋದು. ಟ್ರಾಲಿ ಬ್ಯಾಗ್ ಎಲ್ಲ ಇದ್ವು. ಅವನಿಗಷ್ಟೇ ಸಾಕಾಗೋಯ್ತು. ನಾನು ಇಲ್ಲೇ ಕೂತ್ಕೊಂಡ್ಬಿಡ್ತೀನಿ ಅಪ್ಪ ಬರೋ ಗಂಟ ಅಂತ ಇದ್ದ. ಸರಿ ಅಲ್ಲೇ ಕೂತ್ಕೊ, ಬರಬೇಡ ಅಂತಂದೆ. ಆಮೇಲೆ ಅಲ್ಲಿ ಎದುರುಗಡೆ ಒಂದು ಬಾಡಿಗೆಗೆ ಅಂತಂತೇಳಿ 1 ಅವರ್ಗಿಷ್ಟು ಮತ್ತು 1 ರೌಂಡ್ಗಿಷ್ಟು ಅಂತ ಅಮೌಂಟ್ ಅಂತ ಹಾಕಿಟ್ಟಿದ್ರು. ಅವನದು ನಾನು ಕಾರ್ ಓಡಿಸ್ಬೇಕಮ್ಮ ಅಂತ ಹೇಳ್ತಾಯಿದ್ದ. ಸರಿ ತಡಿ ಅಪ್ಪ ಬರಲಿ ಅಂತ ಹೇಳಿದೆ. ಇಲ್ಲೊಂದು ಗೇಮ್ ಇತ್ತು 4 ಗಂಟೆಗೆ, ಎಲ್ಲ ರೆಡಿ ಮಾಡ್ಕೊತಾಯಿದ್ರು.
ನೋಡಿ ಹರಪ್ಪ ಬಂದ ತಕ್ಷಣ ಒಂದು ರೌಂಡ್ ಹೋಗಿ ಬಂದ. ಫುಲ್ ಖುಷಿ ಅವನಿಗೆ. ಹಾಗೆ ನಮ್ಮ ಮನೆಯವ್ರು ಬಂದಮೇಲೆ ಒಂದು ರೌಂಡ್ ಹೊಡ್ಕೊಂಡು ಮತ್ತೆ ಮೇಲೆ ಬಂದ್ವಿ. ಆವಾಗ ಮೂವಿ ನೋಡೋಕೆ ಹೋಗೋಣ ಅಂತಂದರು. ಚೆಕ್ ಮಾಡೋಕ್ಕೆ ಹೋದಾಗ ಕಾಂತಾರ ಮೂವಿ ನೋಡಬೇಕು ಅಂತ ಹೇಳ್ಬಿಟ್ಟು ಒಂದು ಸರಿ ಚೆಕ್ ಮಾಡಿದ್ವಿ, ಟಿಕೆಟು ಇದಾವ ಇಲ್ಲ ಅಂತ ಹೇಳ್ಬಿಟ್ಟು. ಎನ್ಕ್ವೈರಿ ಮಾಡೋಕ್ಕೆ ಹೋದಾಗ ಆವಾಗ 340 ಇದೆ ಅಂತ ಹೇಳಿದ್ರು. ಹಂಗೆ ಇನ್ನೊಂದು ಸ್ವಲ್ಪ ಟೈಮ್ ಇತ್ತು. ಸರಿ ಅಂತ ಹೇಳ್ಬಿಟ್ಟು ಟಿಕೆಟ್ ತೊಗೊಂಡ್ಬಿಟ್ಟು ಒಳಗಡೆ ಎಂಟ್ರಿ ಕೊಡ್ತಾಯಿದ್ವಿ. ಅಂದ್ಕೊಂಡಿರಲಿಲ್ಲ ಮೂವಿ ನೋಡ್ತೀವಿ ಅಂತ ಹೇಳ್ಬಿಟ್ಟು. ನನ್ನ ಮಗ ದೊಡ್ಡವನು ಸುಮಾರು ದಿವಸ ಆಯಿತು ನಡಿಯಮ್ಮ ಮೂವಿ ನೋಡೋಕೆ ಹೋಗೋಣ ಅಂತ ಇದ್ದ. ನನಗೆ ಸ್ವಲ್ಪ ಹುಷಾರಿಲ್ಲ. ಸರಿ ಬೇಡ ಬಿಡು ಮಗ, ಆಮೇಲೆ ನೋಡೋಣ ಬಿಡು, ಇನ್ನೂ ಸ್ವಲ್ಪ ದಿವಸ ಬಿಟ್ಟರೆ ಟಿ ವಿಲೇ ಬರುತ್ತೆ ಅಂತಂದೆ. ಅದೇನೋ ಗೊತ್ತಿಲ್ಲ, ನಮ್ಮ ಮನೆಯವ್ರು ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ. ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟೆ ಅವರು ಮನೆಯಿಂದ ಕರ್ಕೊಂಬಂದಿದ್ದಾರೆ ಅವನಿಗೆ. ಮೂವಿ ಮಾತ್ರ ಸಖತ್ತಾಗಿದೆ ಫ್ರೆಂಡ್ಸ್. ಮೈ ಜುಮ್ಮ ಅನ್ನುತ್ತೆ. ರಿಷಬ್ ಶೆಟ್ಟಿ ಸರ್ ಆ್ಯಕ್ಟಿಂಗ್ ಅಂತೂ ಹೇಳೋಕ್ಕಾಗಲ್ಲ, ಅಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ. ಮೂವಿ ನೋಡ್ಕೊಂಡು ಔಟ್ಸೈಡ್ ಬಂದ್ವಿ. ಕಾಂತಾರ ಮೂವಿಲಿ ಆ್ಯಕ್ಟ್ ಮಾಡಿರೋರು ಇಬ್ಬರು ಆ್ಯಕ್ಟರ್ಸ್ ಬಂದಿದ್ದರು. ತುಂಬ ಖುಷಿಯಾಯಿತು. ಅದ್ರ ಫೋಟೋ ತೆಕ್ಕೊಂಡ್ವಿ. ಲಾಸ್ಟಲ್ಲಿ ಐಸ್ ಕ್ರೀಮ್ ತಿನ್ಕೊಂಡು ಮನೆಗೆ ಹೋದ್ವಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.